ಆವಾಗ ಇದನ್ನ ಟ್ರೋಫೀಸ್ ನೋಡಿದೆ ನಾನು. ಓಹೋ ಎಷ್ಟು ಚೆನ್ನಾಗಿದಾವಲ್ಲ ಅಂತೇಳಿ ಆಮೇಲೆ ಅದನ್ನ ಹೇಗೆ ರಿಪೇರಿ ಮಾಡಿಸ್ಬೋದು, ಹೇಗೆ ಸರಿ ಮಾಡಿಸ್ಬೋದು ಅಂತೇಳಿ ಯೋಚನೆ ಮಾಡಿ ಮಡ್ರಾಸಿಂದ ಕೂಡ ಒಂದು ಟೀಮ್ ಕರೆಸಿದ್ದೆ ಅದನ್ನ ಚೆಕ್ ಮಾಡಿಸೋದಕ್ಕೆ. ಆಮೇಲೆ ಎಲ್ಲ ಮಾಡಿ ಈಗ ನೀವು ನೋಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ನೀವು ನೋಡಿ ಹೇಳ್ಬಿಡಿ. ಸೂಪರ್ ಸರ್. ಸರ್ ನೀವು ಇಷ್ಟು ಬ್ಯುಸಿ ಲೈಫಲ್ಲಿ ನಮ್ಮ ಚಾನಲ್ ಯಾವಾಗ ನೋಡಿದ್ರಿ ಸರ್? ನಾನು ಯೂಶ್ವಲಿ ಯೂಟ್ಯೂಬ್ನಲ್ಲಿ ಸುಮಾರು ಆಕರ್ಷಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಬಂದರೂ ನಾನು ನೋಡ್ತಾ ಇರ್ತೀನಿ ಮೇಡಮ್. ಸೊ ನಿಮ್ಮದು ಕೂಡ ನಾನು ವೆರಿ ರೀಸೆಂಟಾಗಿ ನಾನು ಒಂದ್ಸತಿ ನೋಡಿದೆ. ನನಗೇನಂದರೆ ನನಗೂ ಟ್ರಾವೆಲಿಂಗ್ ಅಂದರೆ ಭಾಳ ಇಷ್ಟ. ಯಾವಾಗಾದರೂ ಇಲ್ಲಿಂದ ಏಕತಾನತೆಯಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಪ್ರವಾಸ ಹೋಗೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಗುಜರಾತ್ಗೆ ಹೋಗಿದ್ದೆ ಒಂದು 8 days. ಒಂದು ಮೀಟಿಂಗ್ ಇತ್ತು ಅಂತೇಳಿ ಅದರ ನೆಪದ ಜೊತೆಗೆ ಹೋಗಿದ್ದೆ. ಸೊ ಹಾಗೆ ನೀವು ಟ್ರಾವೆಲಿಂಗ್ ಮಾಡ್ತೀರಾ, ಅಲ್ಲಿದೇನಾದರೂ ಒಂದು ವಿಶೇಷಗಳನ್ನು ನೀವು ಯೂಟ್ಯೂಬ್ನಲ್ಲಿ ತರ್ತೀರ ಅಲ್ವಾ, ಆವಾಗ ನನಗೇನು ಲಾಭ ಅಂದರೆ ಈಗ ನೀವು ಯಾವುದೋ ಒಂದು ಜಾಗಕ್ಕೆ ಹೋಗಿ ನೀವೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಅಲ್ಲಿ ನರೇಟ್ ಮಾಡ್ತೀರಲ್ಲ, ನಾನು ನೋಡಿದಾಗ ನನಗೆ ನೆಕ್ಸ್ಟ್ ಅಲ್ಲಿ ಹೋದಾಗ ನನಗೆ ಈಸಿಯಾಗಿ ನೋಡೋಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಚಾನಲ್ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಚಾನಲ್. ಫಸ್ಟ್ ಆಫ್ ಆಲ್ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಹೇಳಿದರೆ ನೀವು ಬನ್ನಿ ಅಂತ ನಮ್ಮನ್ನು ಇನ್ವೈಟ್ ಮಾಡಿದ್ರಿ. ಏಕೆಂದರೆ ಪ್ರತಿಯೊಬ್ಬ ಡಿಸ್ಟ್ರಿಕ್ಟಲ್ಲಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರುವಂಥ ಕೆಲಸ ಮಾಡೋರು ಈ ರೀತಿಯಾಗಿ ನಮ್ಮನ್ನು ಇನ್ವೈಟ್ ಮಾಡಿದರೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲಿಕ್ಕೆ ತುಂಬ ಅವಕಾಶ ಸಿಗುತ್ತೆ. ತುಂಬ ಇನ್ಫಾರ್ಮೇಷನ್ ಕೂಡ ಜನಗಳಿಗೆ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇರಲಿ ಮೇಡಮ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಈ ಸಿಂಹ ಈ ಥರ ತಗೊಂಡ್ರೆ ಎಷ್ಟೆಷ್ಟು ಪ್ರಾಣಿಗಳು ಯಾವ್ಯಾವ ಜಾತಿಲಿ ನೋಡ್ಬೋದು ಸರ್ ನಾವು? ಇಲ್ಲಿ ನಮ್ಮಲ್ಲಿ ಈಗ ಟೋಟಲಿ 39 ಬೇರೆ ಬೇರೆ ಜಾತಿ ಪ್ರಾಣಿಗಳಿದೆ. 340 ಪ್ರಾಣಿಗಳಿದೆ. 340 ಪ್ರಾಣಿಗಳಿದೆ. ಈ ಮೇಜರ್ ಆಗಿ ನೀವು ನೋಡ್ಬೋದು ಅಂದರೆ ಹುಲಿ ನೋಡ್ತೀರಾ, ಸಿಂಹ ನೋಡ್ತೀರಾ, ಚಿರತೆಗಳು ನೋಡ್ತೀರಾ, ನರಿಗಳಿದೆ, ಆಮೇಲೆ ಹೈನಾ ಅಂತೀವಿ, ಕತ್ತೆ ಕಿರುಬ ಅದಿದೆ, ಮತ್ತು ಬೇರೆ ಬೇರೆ ಥರ ಪಕ್ಷಿಗಳಿದೆ, ಹೆಬ್ಬಾವಿದೆ, ಆಮೇಲೆ ಹಿಪೋ ಇದೆ, ಆಮೇಲೆ ಆಸ್ಟ್ರಿಚ್ ಇದೆ, ಎಮು ಇದೆ, ಮೊಸಳೆಗಳಿವೆ, ಕರಡಿ ಇದೆ. ಆಮೇಲೆ ಇನ್ನೂ ಸುಮಾರು ಮನೆಗಳು ನಿರ್ಮಾಣ ಆಗ್ತಾ ಇದೆ ಒಳಗಡೆ. ಈಗ ಅವೆಲ್ಲ ಆದಂಗೆ ನಾವೇನು ಮಾಡ್ತೀವಿ, ಅನಿಮಲ್ಸ್ಗಳನ್ನು ಬೇರೆ ಬೇರೆ ಝೂಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ಲು ಈಗ ನಂದನ್ ಕಾನನ್ ಝೂ ಒರಿಸ್ಸಾದಲ್ಲಿದೆ. ಅವರು ಚಿರತೆಗಳು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಅವರಿಗೆ ನಮ್ಮಲ್ಲಿರೋ ಎಕ್ಸಸ್ ಚಿರತೆಗಳನ್ನು ಕೊಟ್ಟರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ, ಅದಕ್ಕೆಲ್ಲ ಒಂದು ಪರ್ಮಿಷನ್ ತಗೊಂಡೇ ಕೊಡಬೇಕಾಗುತ್ತೆ. ಅವಾಗ ಅವ್ರು ನಮಗೆ ಅಸ್ಸಾಮಿ ಜಾತಿ ಮಂಗಗಳಿದೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಸ್ಸಾಮೀಸ್ ಮೆಕಾಕ್ ಅಂತ ಹೇಳಿ ಕರೀತಾರೆ. ರಾಜರ ಕಾಲದ ಮತ್ತೆ ರಿಪೀಟ್ ಬರ್ತಾ ಇದೆಯಲ್ಲ ಸರ್, ಎಕ್ಸ್ಚೇಂಜ್ ಆಫ್ ಅನಿಮಲ್ಸ್ಗಳನ್ನು. ಅಷ್ಟು ಅನಿಮಲ್ಗೆ ಕೊರತೆ ಇದೆಯಾ ನಮ್ಮ ಇಂಡಿಯಾದಲ್ಲಿ? ಅಲ್ಲ, ಈಗ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಈಗ ನಮ್ಮಲ್ಲಿ ಈಗ ನೋಡಿ ಎಕ್ಸಾಂಪಲ್ ಈಗ ನಾವು ಝೀಬ್ರಾ ಮನೆ ಕಟ್ಟಿಸ್ತಾ ಇದೀವಿ. ನಮ್ಮಲ್ಲಿ ಈಗ ಝೀಬ್ರಾ ಇಲ್ಲ. ಝೀಬ್ರಾ ಬೇಕು ಅಂದ್ರೆ ಮತ್ತೆ ನಾವು ಯಾರ ಹತ್ರ ಇದ್ರೆ ತರಬೇಕಾಗುತ್ತೆ ಅಲ್ವಾ? ಅವಾಗ ಸುಮ್ಮನೆ ಕೊಡಲ್ಲ, ಅವ್ರು ಇಟ್ಕೊಂಡಿರ್ತಾರೆ. ಅವ್ರಿಗೆ ನಾವು ಬೇರೆ ಏನಾದ್ರು ನಮ್ಮಲ್ಲಿ ಇರೋದನ್ನು ಕೊಡ್ತೀವಿ, ಎಕ್ಸಸ್ ಇರೋ ಕೊಡ್ತೀವಿ. ಎಕ್ಸಾಂಪಲ್ ನಮ್ಮಲ್ಲಿ ಕಾಡು ಕೋಣಗಳು ಬೇಕಾದಷ್ಟಿದೆ. ಕಾಡು ಕೋಣ ಕೊಟ್ಟಾಗ ಅವ್ರ ಹತ್ರ ನಾವು ಝೀಬ್ರಾ ತರುವಂಥದ್ದು. ಹೀಗೆ ಕೊಡುಕೊಳ್ಳುವಿಕೆ ಆಗುತ್ತೆ.